ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಕ್ ವಿತ್ ಟೆಕ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ದಿ ಬೆಸ್ಟ್ ಥಂಬ್ನೇಲ್ ಮೇಕರ್ ಆ್ಯಪ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಕ್ ವಿತ್ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆ ಆ್ಯಪ್ ಯಾವುದಂದರೆ ಅದರ ಹೆಸರು ಪಿಕ್ಸಾರ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಇದೆ. ಈಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ನಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ ನಂತರ ಬ್ಯಾಕ್ಗ್ರೌಂಡ್ಸ್ ಅಂತ ಆಪ್ಷನ್ ಇದೆಯಲ್ಲ, ನಾಲ್ಕನೇ ಅಲ್ಲಿ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ಸ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಬೇಕಾದ ರೀತಿ ಕಲರ್ಸ್ ಇರುತ್ತವೆ. ಕೆಳಗಡೆ ಎಫೆಕ್ಟ್ಸ್ ಇರುತ್ತವೆ. ನೀವು ಮೇಲೆ ಈ ಕೆಳಗಡೆ ಬ್ಯಾಕ್ಗ್ರೌಂಡ್ ಫೋಟೋಸ್ ಇಟ್ಕೋಬೋದು, ಟೆಕ್ಸ್ಟ್ ಎಡಿಟಿಂಗ್ ಮಾಡ್ಬೋದು. ನಾವೀಗ ರೆಡ್ ಸೆಲೆಕ್ಟ್ ಮಾಡ್ತೀನಿ. ರೆಡ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಕೆಳಗಡೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೇಕಾದರೆ ನೋಡಿ, ಈ ಥರ ಯಾವುದು ಬೇಕಾದ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ರೌಂಡ್ ಆದ ಎಲ್ಲ ಕಲರ್ ಇರುವಂಥ ರೌಂಡೆಡ್ ಶೇಪ್ನ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಬೇಕಾದ ರೀತಿಯಾದ ಕಲರ್ ಸಿಗುತ್ತವೆ. ನಾನು ಈಗ ರೆಡ್ ಸೆಲೆಕ್ಟ್ ಮಾಡ್ತೀನಿ. ಥಂಬ್ನೇಲ್ ಮೇಕರ್ಗೆ ಅದು ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ಇಂಟರ್ಫೇಸ್ನಲ್ಲಿ ಟೂಲ್ಸ್ ಅಂತ ಸೆಲೆಕ್ಟ್ ಮಾಡಿ, ಕ್ರಾಪ್ ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ಟೂಲ್ಸ್ನಿಂದ ಕ್ರಾಪ್ ಅಂತ ಸೆಲೆಕ್ಟ್ ಮಾಡಿ. ಟೂಲ್ಸ್ ಸೆಲೆಕ್ಟ್ ಮಾಡಿದ ನಂತರ ಈಗ ಕೆಳಗಡೆ ಸ್ಕ್ವೇರ್, ರೆಕ್ಟ್ಯಾಂಗಲ್ ಆಪ್ಷನ್ ಇದೆಯಲ್ಲ, ಇಲ್ಲಿನ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡಿ. ಫೇಸ್ಬುಕ್ ಪೋಸ್ಟಿಗೆ ಎಷ್ಟು ಬೇಕು, ಎಷ್ಟು ಸೈಜ್ ಬೇಕು ಅಷ್ಟು. ಟ್ವಿಟರ್ ಪೋಸ್ಟ್, ಲಾಸ್ಟ್ಗೆ ಯೂಟ್ಯೂಬ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಯೂಟ್ಯೂಬ್ ಥಂಬ್ನೇಲ್ಗೆ ಬೇಕಾದ ಸರಿಯಾದ ಸೈಜ್ ಅದೇ ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ ನೋಡಿ. ಈಗ ಕೆಳಗಡೆ ಸ್ಕ್ರಾಲ್ ಮಾಡಿ ಕಟ್ಔಟ್ ಸ್ಟಿಕ್ಕರ್ ಇದೆಯಲ್ಲ, ಅಲ್ಲಿ ಸ್ಕ್ರಾಲ್ ಮಾಡಿದರೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೀಬೋರ್ಡ್ನಿಂದ ಟೈಪ್ ಮಾಡಿ, ಬೇಕಾದನ್ನು ಟೈಪ್ ಮಾಡಿ. ನಾನು ಈಗ ಹೌ ಅಂತ ಟೈಪ್ ಮಾಡ್ತೀನಿ. ಈಗ ಟೈಪ್ ಮಾಡಿದರೆ ನಿಮ್ಮ ಅದು ಥಂಬ್ನೇಲ್ನಲ್ಲಿ ಬೀಳುತ್ತೆ, ಅಂದರೆ ಥಂಬ್ನೇಲ್ನಲ್ಲಿ ತೋರಿಸುತ್ತೆ. ಈಗ ಇದು ಕರ್ಸಿವ್ ರೈಟಿಂಗ್ನಲ್ಲಿದೆ. ಇದನ್ನು ಚೇಂಜ್ ಮಾಡೋದು ಹೇಗಂತ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡ್ಬೋದು. ಇದನ್ನು ಬೇಕಾದಲ್ಲಿ ಸೈಡ್ನಲ್ಲಿ ಸರಿಸ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಬಿಗ್ಗೆಸ್ಟ್ ಮಾಡ್ಕೋಬೋದು, ಸ್ಮಾಲೆಸ್ಟ್ ಮಾಡ್ಕೋಬೋದು. ಇದರ ನಡುವೆ ನನ್ನೊಂದು ರಿಕ್ವೆಸ್ಟ್ ಇದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ತುಂಬ ಕಡಿಮೆ ಸಬ್ಸ್ಕ್ರೈಬ್ಸ್ ಇದ್ದಾರೆ, ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕಲರ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಅಲ್ಲಿ ನಿಮಗೆ ಬೇಕಾದ ಪೆನ್ಸಿಲ್ ಐಕಾನ್ ಹತ್ತಿರ ಮತ್ತೊಂದು ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಬೇಕಾದ ರೀತಿ ಕಲರ್ ಬೋರ್ಡ್ ಬರುತ್ತೆ. ಕಲರ್ ಬೋರ್ಡ್ ನೋಡಿ ಬೇಕಾದ ರೀತಿ ಕಲರ್ ಸೆಲೆಕ್ಟ್ ಮಾಡ್ಬೋದು. ಯಾವುದೇ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಪ್ರತಿಯೊಂದು ಕಲರ್ಗಳು ಇಲ್ಲಿ ಇವೆ ಅಂತ ದಿ ಬೆಸ್ಟ್ ಥಂಬ್ನೇಲ್ ಮೇಕರ್ ಆ್ಯಪ್ ಅಂದರೆ ಇದೇನೆ. ಪ್ರತಿಯೊಂದು ಯೂಟ್ಯೂಬರ್ಸ್ ಇದರಲ್ಲೇ ಮಾಡ್ತಾರೆ. ಕೆಳಗಡೆ ಸ್ಟ್ರೋಕ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಇದು ಸ್ಟ್ರೋಕ್ ಆಗುತ್ತೆ. ಮೇಲೆ ಅಲ್ಲಿ ಗೆರೆ ಇದೆಯಲ್ಲ, ಅದನ್ನು ಹೆಚ್ಚು ಮಾಡ್ಕೊಂಡ್ರೆ ಸ್ಟ್ರೋಕ್ ಹೆಚ್ಚಾಗುತ್ತೆ ಮತ್ತು ಸ್ಟ್ರೋಕ್ ಕಡಿಮೆ ಆಗುತ್ತೆ. ಈಗ ಮತ್ತೊಂದು ಟೆಕ್ಸ್ಟ್ ಮಾಡಬೇಕಾದರೆ ಆ ಫೋಟೋನ ಬೇರೆ ಎಲ್ಲಾದರೂ ಕ್ಲಿಕ್ ಮಾಡಿ ಮತ್ತೆ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಈಗ ಮತ್ತೆ ನಿಮಗೆ ಬೇಕಾದ ರೀತಿಯಲ್ಲಿ ಟೈಪ್ ಮಾಡ್ಕೋಬಹುದು ನೋಡಿ. ಈಗ ಹೌ ಟು
ಕೆಳಗಡೆ ಮತ್ತೆ ಕಲರ್ ಸೆಲೆಕ್ಟ್ ಮಾಡಿ ಕಲರ್ನ ಸೆಲೆಕ್ಟ್ ಮಾಡಿ ಸ್ಟ್ರೋಕ್ ಮಾಡ್ಬೋದು. ಬೇಕಾದ ರೀತಿಯಲ್ಲಿ ಸ್ಟ್ರೋಕ್ ಮಾಡ್ಬೋದು, ಬೇಕಾದ ರೀತಿ ಎಡಿಟ್ ಮಾಡ್ಬೋದು. ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ದಿ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಗೊತ್ತಿಲ್ಲದಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಮತ್ತು ಈ ಕಾರ್ಡ್ಸ್ನಲ್ಲಿಯೂ ಕೊಡ್ತೀನಿ, ಅಲ್ಲಿಂದ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೌ ಮೇಕ್ ಕಲರ್ ಹೇಗೆ ಚೇಂಜ್ ಆಯಿತು. ಬೇಕಾದ ರೀತಿಯಲ್ಲಿ ಬೇಕಾದರಲ್ಲಿ ಮಾಡ್ಬೋದು. ಗ್ರೇಡಿಯಂಟ್ ಕಲರ್ನ ಸೆಲೆಕ್ಟ್ ಮಾಡಿ ಗ್ರೇಡಿಯಂಟ್ಗೆ ಸೆಲೆಕ್ಟ್ ಮಾಡಿದರೆ ಗ್ರೇಡಿಯಂಟ್ ಆಗುತ್ತೆ. ಕೆಳಗಡೆ ನೋಡಿ ಬೇರೆ ಬೇರೆ 2 ಸೈಡ್ ಕಲರ್ ಬೋರ್ಡ್ ಇದೆ ನೋಡಿ. ಈಗ ಗ್ರೇಡಿಯಂಟ್ ಆಗಿಬಿಡುತ್ತೆ. ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡ್ಬೋದು. ಒಪ್ಯಾಸಿಟಿ ಹೆಚ್ಚು ಮತ್ತು ಒಪ್ಯಾಸಿಟಿ ಕಡಿಮೆ ಅಂದರೆ ಬ್ಲೆಂಡಿಂಗ್ ಅಂತಾರಲ್ಲ ಅದು. ಬೆಂಡ್ ಅಂದರೆ ಇದು ಲೋಗೋ ಮಾಡ್ಬೋದು. ಇದರಿಂದ ಅಲ್ಲಿ ಬೆಂಡ್ ಇದೆ, ಅದರ ಲೋಗೋ ಮಾಡ್ಬೋದು. ಇದು ಬ್ಲೆಂಡ್ ಅಂದರೆ ಸ್ಕ್ರೀನ್ ಬೆಂಡ್ ಆಗೋದು. ಈಗ ನೋಡಿ ಇದ್ರ ಮೇಲೆ ಶಾಡೋ ಮೇಲೆ ಸ್ವಲ್ಪ ಎಫೆಕ್ಟ್ಸ್ ಆಗುತ್ತೆ. ಶಾಡೋ ಅಂದರೆ ಅದೇನು ಭಾಳ ಎಫೆಕ್ಟ್ಸ್ ಕೊಡೋದಿಲ್ಲ. ಬೆಂಡ್ ನೋಡಿ ಈ ಥರ ಬೆಂಡ್ ಆಗುತ್ತೆ, ಮತ್ತು ಈ ಥರ ಬೆಂಡ್ ಆಗುತ್ತೆ. ಬೇಕಾದ ರೀತಿಯಲ್ಲಿ ಬೆಂಡ್ ಮಾಡ್ಕೋಬೋದು. ನಾನು ಒಂದು ಥಂಬ್ನೇಲ್ ಮಾಡಿಯೇ ತೋರಿಸ್ತೀನಿ ನಿಮಗೆ. ಬಿಗ್ಗೆಸ್ಟ್ ಮಾಡಿ ಕಲರ್ ಸೆಲೆಕ್ಟ್ ಮಾಡಿ ಸ್ಟ್ರೋಕ್ ಮಾಡಿ ಬೇಕಾದ ರೀತಿ ಫಾಂಟ್ನಲ್ಲಿ ಎಡಿಟ್ ಮಾಡ್ಕೋಬೋದು. ಥಂಬ್ನೇಲ್ ಮತ್ತೆ ಮೊದಲೇ ಎಡಿಟ್ ಮಾಡಿದ ಫೋಟೋಗಳನ್ನು ಮತ್ತೊಂದು ಸಲ ಎಡಿಟ್ ಮಾಡ್ಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ವಲ್ಲ, ಅಲ್ಲೇ ಎಡಿಟ್ ಈ ಫೋಟೋ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಮ ಗ್ಯಾಲರಿಯಲ್ಲಿರುವ ಪ್ರತಿಯೊಂದು ಫೋಟೋಗಳು ಆ ಇಂಟರ್ಫೇಸ್ನಲ್ಲಿ ಬರ್ತವೆ ನೋಡಿ. thumbnail for your video. ನಿಮಗೆ ಎಡಿಟ್ ಮಾಡ್ಕೋದು ಈಸಿ ಅಂತ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಸಿಸ್ಟಮ್ ಬೇಕೇ ಬೇಕು ಅಂತಾರೆ ಎಡಿಟ್ ಮಾಡಲು. ಪವರ್ ಡೈರೆಕ್ಟರ್ನಿಂದ ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಪವರ್ ಡೈರೆಕ್ಟ್ರು ಪ್ಲೇಸ್ಟೋರ್ನಲ್ಲಿ ಆದರೆ ಸೈಬರ್ ಲಿಂಕ್ ಅಂತ ವಾಟರ್ ಮಾರ್ಕ್ಸ್ ಬರ್ತವೆ. ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೇಗೆ ಡೌನ್ಲೋಡ್ ಮಾಡ್ಕೋದಂತ. ಅದರಿಂದ ವಾಟರ್ ಮಾರ್ಕ್ಸ್ ಬರಲ್ಲ. ಅದನ್ನು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೀಸ್. ಅದು ತುಂಬ ಚೆನ್ನಾಗಿದೆ. ನಿಮಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡಿ. ನೋಡಿ ಕೆಳಗಡೆ ಅಲ್ಲಿ ಇರುವ ಆಪ್ಷನ್ನಿಂದ ಸೈಡ್ ಸರಿಸ್ಬೋದು. ಬಿಗ್ಗೆಸ್ಟ್ ಮಾಡ್ಬೋದು, ಸ್ಮಾಲೆಸ್ಟ್ ಮಾಡ್ಬೋದು. ನೋಡಿ ಅದರಿಂದ ಬಿಗ್ಗೆಸ್ಟ್ ಮಾಡ್ಬೋದು. ಎಲ್ಲಾದ್ರೂ ಡೈರೆಕ್ಟ್ ಸ್ಟ್ರೋಕ್ ಮಾಡ್ತಾ ಬರ್ತೀನಿ. ದಿ ಬೆಸ್ಟ್ ಥಂಬ್ನೇಲ್ ಮೇಕರ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಅದರಿಂದ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೇಲುಗಡೆ ಬಾಣದ ಚಿಹ್ನೆ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಬಲಗಡೆ ಸೈಡ್ ಮೇಲಂತ ಇರುತ್ತೆ, ಇಲ್ಲೇ ಆ್ಯಡ್ಸ್ ಬರುತ್ತೆ, ಅದನ್ನ ಡಿಸೇಬಲ್ ಮಾಡಿ. ಮತ್ತು ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಆಪ್ಷನ್ ಇದೆಲ್ಲ, ಅದನ್ನು ಸೇವ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೇವ್ ಪಿಕ್ಚರ್ ಆನ್ ಯುವರ್ ಡಿವೈಸ್ ಅದನ್ನು ಕ್ಲಿಕ್ ಮಾಡಿ. ಇದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಸಜೆಷನ್ಸ್ ಮತ್ತು ವಾಚ್ ನೆಕ್ಸ್ಟ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.